ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಯಾವುದೇ ವೆಬ್ ಸೀರೀಸ್ನಲ್ಲೂ ಕೂಡ ಕಾಣದಂಥ ಟ್ವಿಸ್ಟ್ಗಳು ಈ ಅನನ್ಯ ಭಟ್ ಅನ್ನೋ ವಿಚಾರ ಅಥವಾ ಒಂದು ಮಿಸ್ಟ್ರಿ ವಿಚಾರವಾಗಿ ಈಗ ಕಂಡು ಬರ್ತಾ ಇದೆ. ಅದರಲ್ಲೂ ನಿನ್ನೆ ಆದಂಥ ಬೆಳವಣಿಗೆ ಏನು ಅನ್ನೋದು ನೀವು ನೋಡ್ತಾ ಹೋದರೆ ಒಂದಕ್ಕಿಂತ ಒಂದು ಅಚ್ಚರಿ ಮೂಡಿಸುತ್ತೆ. ಯಾವ್ದು ನಿಜ ಯಾವ್ದು ಸುಳ್ಳು ಎಲ್ಲವೂ ಕೂಡ ಒಂದು ಕನ್ಫ್ಯೂಷನ್, ಒಂದಷ್ಟು ಗೊಂದಲ, ಕಾಂಪ್ಲಿಕೇಶನ್ಗಳನ್ನು ಕ್ರಿಯೇಟ್ ಮಾಡುವಂಥ ಒಂದಷ್ಟು ವಿಚಾರಗಳು ನಿನ್ನೆ ಆಗಿದೆ. ನಾವು ಕೇವಲ ನಿನ್ನೆ ಏನೇನಾಯಿತು ಅದನ್ನು ಮಾತ್ರ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಜೊತೆಗೆ SIT ಟೀಮ್ ಇದೆ. ಸೊ SITಗೆ ಅವ್ರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಗೊತ್ತಾಗುತ್ತೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಏನು ಅನ್ನೋದೆಲ್ಲವೂ ಕೂಡ. ಆದರೆ ನಿನ್ನೆ ಭಾಳ ದಿನಗಳಿಂದ ಒಂದು ಪ್ರಶ್ನೆ ಇತ್ತು. ಸುಜಾತಾ ಭಟ್ ಅವರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳು, ಅವರ ಮಗಳು ಮಿಸ್ ಆಗಿದ್ದಾರೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಅಂದರೆ ಅವರು ಬ್ಯಾಕ್ಗ್ರೌಂಡಲ್ಲಿ ಹೇಳಿದಂಥ ಸ್ಟೋರಿಗಳ ಪ್ರಕಾರ ಮನೇಲಿ ವಿರೋಧ ಇತ್ತು. ಅದಾದಮೇಲೆ ಅವರಿಗೆ ಮದುವೆ ಆಗುತ್ತೆ, ಮಗು ಆಗುತ್ತೆ. ಅದಾದಮೇಲೆ ಮಗುವನ್ನೇನೋ ನದಿಗೆ ಬಿಡುವಕ್ಕೆ ಹೋದಂಥ ಸಂದರ್ಭದಲ್ಲಿ ಅರವಿಂದ್ ಮತ್ತು ವಿಮಲಾನವ್ರು ಬಂದು ಕಾಪಾಡಿದರು. ಸೊ ಅದಾದಮೇಲೆ ಅವರು ಕೋಲ್ಕತ್ತಾದಲ್ಲಿ ಹೋದಂಥ ಒಂದು ಸ್ಟೋರಿಯನ್ನು ಹೇಳ್ತಾರೆ. ಅಲ್ಲಿ ಸೇಟು ಒಬ್ಬರು ನನಗೆ ಕೆಲಸ ಕೊಟ್ಟಿದ್ದರು. ಅಲ್ಲಿ ನಾನು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದೆ ಸ್ಟೆನೋಗ್ರಫರ್ ಆಗಿ. ಸೊ ಅಲ್ಲಿ ನಾನು ಮಗಳನ್ನು ಬೆಳೆಸಿದೆ. ಸೊ ಅದಾದಮೇಲೆ ಸೇಟು ಅವರೇ ಮಗಳಿಗೆ ಒಂದು ಎಜುಕೇಷನ್ ಇರಬೇಕು ಅಂತ ಹೇಳಿ ಮಣಿಪಾಲಿಗೆ ಬಂದು ಅವರೇ ಒಂದು ಸೀಟನ್ನು ಕೊಡಿಸಿ ಅಲ್ಲಿ ಓದಿಸೋಕೆ ಮುಂದಾಗ್ತಾರೆ ಅಂತ. ಸೊ ಅದಾದಮೇಲೆ ಅವರ ಸ್ನೇಹಿತರ ಜೊತೆಗೆ ಈ ಅನನ್ಯ ಭಟ್ ಎನ್ನುವ ಇವರ ಮಗಳು ಅಂತ ಅವರು ಕ್ಲೈಮ್ ಮಾಡ್ತಿದ್ರಾಗ. ಸೊ ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಆಗಿರೋಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಯಾರ ಮೇಲೂ ಕೂಡ ಆರೋಪ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ನನಗೆ ಆ ಮಗಳ ಅಸ್ಥಿ ಬೇಕು ಅನ್ನೋದು ಇಷ್ಟು ದಿನಗಳ ಕಾಲ, ಜೊತೆಗೆ ಈ ಮಣಿಪಾಲಲ್ಲಿ MBBS ಏನೋ ಓದಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳಿದರು. ಇದೆಲ್ಲವನ್ನು ಕೂಡ ನೋಡಿದಾಗ ಹೌದೇನೋ ಅನ್ನೋ ರೀತಿಯಾಗಿ ಆರಂಭದಲ್ಲಿತ್ತು. ಒಂದಷ್ಟು ಮಂದಿಯನ್ನು ಅವರು ಅಪ್ರೋಚ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ನನಗೆ ನ್ಯಾಯ ಬೇಕು. ಸೊ ಆ ಕಾರಣಕ್ಕೆ ಬಟ್ ಅವರಲ್ಲಿ ಹೋದಾಗ ಇವರು ಪ್ರಾಪರ್ ಆದಂಥ ಡಾಕ್ಯುಮೆಂಟನ್ನು ಪ್ರೊವೈಡ್ ಮಾಡ್ತಾ ಇರಲಿಲ್ಲ ಅನ್ನೋದು ಇದೇ ವಿಚಾರ. ಅನನ್ಯ ಭಟ್ ಅನ್ನೋ ಮಗಳಿದ್ದಾರೆ ಅನ್ನೋದನ್ನು ಇವರು ಪ್ರೂವ್ ಮಾಡೋದಕ್ಕೆ ಬೇಕಾದಂಥ ಪೂರಕ ದಾಖಲೆಗಳು ಮಿಸ್ ಆಗ್ತಿದ್ದರಿಂದ ಒಂದಷ್ಟು ಡೌಟ್ ಇವ್ರ ಮೇಲೆ ಕ್ರಿಯೇಟ್ ಆಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಇವ್ರ ಕಡೆ ಏನೋ ಇರ್ಬೋದೇನೋ ಸಾಕ್ಷಿ ಏನೋ ಅಂತ ಇತ್ತೀಚೆಗೆ ನಮ್ಮ ಮೀಡಿಯಾದ ಸ್ನೇಹಿತರು, ನಮ್ಮ ಪ್ರತಿನಿಧಿಗಳು ಕೂಡ ಬೇರೆ ಬೇರೆ ವಾಹಿನಿಗಳಿಂದ ಅವ್ರನ್ನ ಹೋಗಿ ಮಾತನಾಡಿಸಿದಾಗ ಆಕೆ ಮಾತನಾಡ್ತಿದ್ದಂಥ ರೀತಿ, ಆಕೆಯ ಟೋನ್ ಎಲ್ಲವನ್ನು ಕೂಡ ನೋಡಿದಾಗ ನಮಗೆ ಪಾಪ ಅನ್ನಿಸ್ತಾ ಇತ್ತು ಒಂದು ಆ್ಯಂಗಲಲ್ಲಿ. ಬಟ್ ನಮ್ಮ ರಿಪೋರ್ಟರ್ಗಳ ಡ್ಯೂಟಿ ಅದು ಅವರು ಪ್ರಶ್ನೆ ಮಾಡುವಂಥದ್ದು ಇರುತ್ತೆ. ಸೊ ಅವ್ರು ಮಾಡಿದ್ದಾರೆ. ಬಟ್ ಈಕೆಯ ಸ್ಟೇಟ್ಮೆಂಟ್ಗಳು ಒಮ್ಮೆಯಿಂದ ಮತ್ತೊಮ್ಮೆಗೆ ಚೇಂಜ್ ಆಗ್ತಿರೋದು, ನಿನ್ನೆ ಆದಂಥ ಬೆಳವಣಿಗೆ ದೊಡ್ಡ ಶಾಕಿಂಗ್ ವಿಚಾರ ಏನು ಅಂತಂದರೆ, ನಿನ್ನೆ ಇಷ್ಟು ದಿನಗಳ ಕಾಲ ಎಷ್ಟು ಮಟ್ಟಿಗೆ ಅಂತಂದರೆ ಧರ್ಮಸ್ಥಳ ಅಣ್ಣಪ್ಪ ಮಂಜುನಾಥನ ಮೇಲೆ ಆಣೆ ಮಾಡಿದಂಥ ಮಹಿಳೆ ನನಗೆ ಅನನ್ಯ ಭಟ್ ಅನ್ನೋ ಮಗಳಿದ್ದಾಳೆ ಅಂತ ಒಂದು ಫೋಟೋನ ಕೂಡ ತೋರಿಸಿದ್ರು. ಅದಾದಮೇಲೆ ಆ ಫೋಟೋ ಅನನ್ಯ ಭಟ್ಟದೇ ಅಲ್ಲ, ವಾಸಂತಿ ಅವ್ರ ಫೋಟೋ ಅನ್ನೋದು ಕೂಡ ಆಗಿತ್ತು. ನಂತರ ನಾವು ಅವರ ಸಹೋದರನನ್ನು ಮಾತನಾಡಿಸಿದಾಗ ವಿಜಯ್ ಅವ್ರನ್ನ, ಅವರು ಕೂಡ ಹೇಳಿದರು ಅವ್ರು ತೋರಿಸ್ತಿರುವಂಥ ಫೋಟೋ ಏನಿದೆ ಅದು ಅನನ್ಯ ಭಟ್ ಅವ್ರದ್ದಲ್ಲ, ಅದು ನನ್ನ ತಂಗಿಯ ಫೋಟೋ, ಅಂದರೆ ಓಲ್ಡ್ ಫೋಟೋ ಅಂತ ಅವರ ಸಹೋದರ ಕೂಡ ಟಿವಿ9 ಜೊತೆ ಮಾತನಾಡಿದರು. ಆದರೆ ನಿನ್ನೆ ಇದಕ್ಕಿದ್ದ ಹಾಗೇ ಸಂಜೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಒಂದು ಸ್ಥಳೀಯ ಯೂಟ್ಯೂಬ್ ಚಾನಲ್ಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಅನನ್ಯ ಭಟ್ ನನ್ನ ಮಗಳಲ್ಲ, ನಾನು ಇಷ್ಟು ದಿನಗಳ ಕಾಲ ಹೇಳಿದ್ದು ಸುಳ್ಳು ಅಂತ. ಹಾಗಾದರೆ ಏನು ಹೇಳಿದ್ರು ಸುಜಾತಾ ಭಟ್, ಬನ್ನಿ ನೋಡೋಣ. ಅನನ್ಯ ಭಟ್ ಅನ್ನೋ ಕಥೆಯೇ ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ನನಗಿಲ್ಲ. ಕೆಲವು ವ್ಯಕ್ತಿಗಳು ನನಗೆ ಹೇಳು ಅಂತ ಹೇಳಿದ್ರು. ಹಾಗಾಗಿ ನಾನು ಅದನ್ನ ಹೇಳೋ ಪರಿಸ್ಥಿತಿ ಬಂತು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಇವರೆಲ್ಲ ಹೇಳಿದ್ರು ಆಸ್ತಿಯ ವಿಚಾರಕ್ಕೆ ಈ ವಿಚಾರ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಅನನ್ಯ ಭಟ್ ಅಂತ ನಾನು ರಿಲೀಸ್ ಮಾಡಿದ ಫೋಟೋ ಎಲ್ಲ ಫೇಕ್. ನಾನು ಧರ್ಮಸ್ಥಳ ಜನರ ಭಕ್ತರ ಭಾವನೆಗಳ ಜೊತೆ ಆಟ ಆಡಿಲ್ಲ. ಆಟ ಆಡೋ ಹಾಗೆ ಇವರು ಮಾಡಿದ್ರು. ನನ್ನ ತಲೆಯನ್ನು ಪ್ರೊವೋಕ್ ಮಾಡಿದ್ರು. ನನ್ನ ತಾತನ ಆಸ್ತಿಗೋಸ್ಕರ ನಾನು ಅನನ್ಯ ಭಟ್ ಕಥೆಯನ್ನು ಕಟ್ಟಿದ್ದೀನಿ. ನನಗೆ ಈ ರೀತಿ ಆಗುತ್ತೆ, ಇಷ್ಟರ ಮಟ್ಟಿಗೆ ಇದು ಹೋಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇವರು ನನ್ನನ್ನು ದುರುಪಯೋಗ ಮಾಡ್ಕೊಂಡು ಬಿಟ್ರು. ನಾನು ದೇಶದ ಜನತೆಗೆ, ಕರ್ನಾಟಕದ ಜನತೆಗೆ ಕ್ಷಮೆ ಕೇಳ್ತೇನೆ. ಧರ್ಮಸ್ಥಳಕ್ಕೂ ನಾನು ಕ್ಷಮೆ ಕೇಳ್ತೀನಿ. ನನ್ನನ್ನು ಇದರಿಂದ ಮುಕ್ತಿಗೊಳಿಸಿ. ನೋಡಿದ್ರಲ್ಲ, ಈ ಥರ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅಂದರೆ ಇಷ್ಟು ದಿನಗಳ ಕಾಲ ಏನೋ ಡಿಫೆಂಡ್ ಮಾಡ್ಕೊಂಡು ಬಂದಿದ್ರು ಅನನ್ಯ ಭಟ್ ನನ್ನ ಮಗಳೇ ಅಂತ. ಆದರೆ ಸಡನ್ ಆಗಿ ಒಂದು ಯೂಟರ್ನನ್ನು ತೆಗೆದುಕೊಳ್ತಾರೆ, ಅಥವಾ ಕಂಪ್ಲೀಟ್ ಸಿನಾರಿಯೋ ಚೇಂಜ್ ಆಗುತ್ತೆ, ಅವರ ಸ್ಟೇಟ್ಮೆಂಟ್ ಚೇಂಜ್ ಆಗುತ್ತೆ. ನನ್ನ ಮಗಳಲ್ಲ, ನನಗೆ ಬೆದರಿಕೆ ಹಾಕಲಾಗಿತ್ತು, ಇಂತಿಂಥವ್ರು ನನಗೆ ಬೆದರಿಕೆ ಹಾಕಿದ್ರು ಅಂತ ಅವರು ಹೆಸರುಗಳನ್ನು ಹೇಳ್ತಾರೆ. ಆಗಲೇ ಇಡೀ ರಾಜ್ಯದಲ್ಲಿ ಹೌದಾ ಇದೊಂದು ದೊಡ್ಡ ಕಾನ್ಸ್ಪಿರಸಿನ, ಈಕೆಯನ್ನು ಬಳಸ್ಕೊಂಡು ಈ ಥರ ಏನಾದರೂ ಡಿಫೇಮ್ ಮಾಡುವಂಥ ಕೆಲಸ ಆಯಿತಾ ಅಂತ ಎಲ್ಲ ಕಡೆ ಚರ್ಚೆ ಆಯಿತು. ಬಹುತೇಕ ಕಡೆ ಈ ವಿಡಿಯೋ ವೈರಲ್ ಆಗುತ್ತೆ, ಎಲ್ಲ ಕಡೆ ಡಿಸ್ಕಷನ್ ಆರಂಭ ಆಗುತ್ತೆ. ಅದಾದಮೇಲೆ ಅವರೊಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಯಾಕೆ ಅವರು ಈ ಥರ ಒಂದು ಕಥೆಯನ್ನು ಕಟ್ಟಿದ್ರು, MBBS ಅನ್ನೋದು ಕೂಡ ಕತೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾವ್ಯಾವ ಒಂದು ಕಥೆಗಳನ್ನು ಹೇಳಿದರು. ಹೌದು, ನಾನು ಕೋಲ್ಕತ್ತಾದಲ್ಲಿ ಇದ್ದಿದ್ದು ನಿಜ, ನಾನಲ್ಲಿ ಸ್ಟೆನೋಗ್ರಫಿ ಕೆಲಸ ಮಾಡ್ತಾ ಇದ್ದೆ ಆನ್ ಕಾಂಟ್ರಾಕ್ಟ್. ಆದರೆ ಈ ಮಗಳ ವಿಚಾರದಲ್ಲಿ ಮಿಸ್ಸಿಂಗ್ ಆಗಿರುವಂಥ ವಿಚಾರ ಇದೆಲ್ಲವೂ ಕೂಡ, ಅಥವಾ MBBS ಓದಂಥ ವಿಚಾರ ಇದೆಲ್ಲವೂ ಕೂಡ ನಾನು ಕಟ್ಟಿದಂಥ ಕತೆ ಅಂತ ಅವರೇ ಓಪನ್ ಆಗಿ ಇಡೀ ರಾಜ್ಯದ ಜನತೆಯ ಮುಂದೆ ಆನ್ಲೈನಲ್ಲಿ ಹೇಳ್ತಾರೆ, ಲೈವಲ್ಲಿ ಹೇಳ್ತಾರೆ. ಸೊ ಆದರೆ ಅದಾದಮೇಲೆ ಆಗುವಂಥ ಟ್ವಿಸ್ಟ್ಗಳನ್ನು ನೋಡಿದ್ರೆ ಈಗ ಅವ್ರು ಹೇಳ್ತಿರುವಂಥದ್ದು, ಮತ್ತೆ ಮೀಡಿಯಾದವ್ರು ಹೋಗಿ ಅವರ ಬೈಟನ್ನು ತೊಗೊಳಕ್ಕೆ ಹೋದಾಗ ಅಥವಾ ಅವರ ಹೇಳಿಕೆಯನ್ನು ಪಡೆಯೋಕ್ಕೆ ಹೋದಾಗ, ಇಲ್ಲ ನಾನು
ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನನಗೆ ಒತ್ತಡ ಆಯಿತು. ಅವನ ಕಾರಲ್ಲಿ ನನ್ನನ್ನು ಕೂರಿಸಿದ್ರು, ಅಲ್ಲಿ ಯಾರೋ ಲಾಯರ್ ಕೂಡ ಇದ್ರಂತೆ. ಸೊ ಹೀಗೆ ನನಗೆ ಒಂದಷ್ಟು ಭಯ ಹುಟ್ಟಿಸಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡಿಸಲಾಯಿತು, ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ ಈ ಥರ ನನ್ನ ಕೈಲಿ ಹೇಳಿಕೆ ಕೊಡಿಸಿದ್ರು ಅಂತ. ಬನ್ನಿ, ಅದಾದಮೇಲೆ ಈಕೆ ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯೂಟರ್ನ್ ಹೊಡೆದು ಮತ್ತೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹೌದು, ನನ್ನ ಮಗಳೇ, SITಯ ವಿಚಾರಣೆಯಲ್ಲಿ ನಾನೆಲ್ಲ ಸಾಕ್ಷ್ಯಗಳಿದೆ, ಅದನ್ನು ನಾನು ಇಡ್ತೀನಿ ಅಂತ. ಆಗ ಏನು ಹೇಳಿದರು ಸುಜಾತಾ ಭಟ್ ನೋಡಿ. ಅದೇ ಒಂದು ಚಾನಲ್ನವರು, ಯೂಟ್ಯೂಬ್ ಚಾನಲ್ನವರು ಇಂಥವ್ರ ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ, ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ಅನನ್ಯ ಭಟ್ಟು ಇದ್ದಾಳೆ ನನ್ನ ಮಗಳೇ, ಆಯ್ತಾ? ಅವ್ರಿಲ್ಲ ಅಂತ ಹೇಳಿಸಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ. ಒಂಥರ ರೌಡಿಸಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು, ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ. ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ. ಅವರು ಹೀಗೀಗೆ ಬರ್ತಾರೆ, ಅವರಿಗೆ ನೀವು ಈ ರೀತಿ ಹೇಳಬೇಕು, ಈ ರೀತಿ ಮಾಡಿ ಅಂತ ಆ ಲಾಯರ್ ನನ್ನನ್ನ ಹೇಳಿಸ್ಬಿಟ್ಟು. ನೋಡಿದ್ರಲ್ಲ ಸುಜಾತಾ ಭಟ್ ಅವರ ಸ್ಟೇಟ್ಮೆಂಟ್. ಒಮ್ಮೆ ಹೇಳ್ತಾರೆ ನನ್ನ ಮಗಳು ಅಲ್ಲ ಅಂತ, ಇನ್ನೊಂದು ಕಡೆ ಹೇಳ್ತಾರೆ ಹೌದು ಅಂತ, ಮತ್ತೆ ಒಂದು ಚೇಂಜ್ ಆಗುತ್ತೆ, ಇಲ್ಲ ಇದೆಲ್ಲವೂ ಕೂಡ ನನಗೆ ಪ್ರೆಷರ್ ಇತ್ತು, ನನಗೆ ಇಂಥವ್ರು ಈ ಥರ ಮಾಡಿದ್ರು ಅಂತ. ಅದಾದಮೇಲೆ ಗಿರೀಶ್ ಮಟ್ಟಣ್ಣ ಅವರು ಕೂಡ ಮಾತನಾಡಿದ್ರು. ಯಾವಾಗ ಈಕೆ ಈ ಥರ ನನ್ನ ಕೈಲಿ ಹೇಳಿಸಿದ್ರು, ಒತ್ತಡ ಹಾಕ್ಸಿದ್ರು ಅಂತ ಹೇಳಿದ್ರು ಈ ಜಯಂತ್ ಮತ್ತು ಉಳಿದಂಥವ್ರು ಗಿರೀಶ್ ಮಟ್ಟಣ್ಣ ಅವರು ಕೂಡ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಆಕೆ ನಮ್ಮನ್ನು ಪದೇ ಪದೇ ಅಪ್ರೋಚ್ ಮಾಡ್ತಾಯಿದ್ರು. ನಮಗೂ ಕೂಡ ಅನಿಸಿತ್ತು ಎಲ್ಲೋ ಒಂದು ಕಡೆ ಇವ್ರಿಗೇನೋ ಅನ್ಯಾಯ ಆಗಿರಬೇಕು, ಇವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೋಣ ಅನ್ನೋ ಯೋಚನೆ ಬಂದಿತ್ತು. ಬಟ್ ನಾವು ಪೂರಕ ಸಾಕ್ಷ್ಯಗಳನ್ನು ಕೇಳಿದಾಗ ಆಕೆಯಿಂದ ಕರೆಕ್ಟ್ ಆದಂಥ ಡಾಕ್ಯುಮೆಂಟ್ಗಳು ಸಿಗ್ತಾ ಇರಲಿಲ್ಲ. ಇಂಥ ಕಡೆ ಕಾಲೇಜಲ್ಲಿ ಓದ್ತಾ ಇದ್ರು, ಯಾವಾಗ ಧರ್ಮಸ್ಥಳಕ್ಕೆ ಬಂದಿದ್ದು, ಇದೆಲ್ಲವನ್ನು ಕೂಡ ಕೇಳಿದಾಗ ಅವರು ಬೇಕಾದಂಥ ಒಂದು ಆಥೆಂಟಿಕೇಟೆಡ್ ಆದಂಥ ಡಾಕ್ಯುಮೆಂಟನ್ನು ಕೊಡ್ತಾ ಇರಲಿಲ್ಲ. ಹಾಗಾಗಿ ನಮಗೂ ಕೂಡ ಡೌಟ್ ಬರೋಕ್ಕೆ ಶುರು ಆಯಿತು. ನಂತರ ಅವರು ಕಾಂಟ್ಯಾಕ್ಟ್ ಮಾಡೋದು ಬಿಟ್ವಿ ನಾವು ಅಂತ. ಅದಕ್ಕೆ ಸಂಬಂಧಪಟ್ಟಾಗಿ ಗಿರೀಶ್ ಮಟ್ಟಣ್ಣ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಗಿರೀಶ್ ಮಟ್ಟಣ್ಣ ಅವರು, ಬನ್ನಿ ನೋಡೋಣ. ಪದೇ ಪದೇ ಇದೇ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನೋಡಿ ನನ್ನ ಆಸ್ತಿ ಅವ್ರ ಪಾಲಿಗೆ ಹೆಂಗೆ ಹೋಯ್ತು, ನನ್ನ ಆಸ್ತಿ ಅವ್ರ ಪಾಲಿಗೆ ಹೆಂಗೆ ಹೋಯ್ತು ಅಂತೇಳಿ ಪದೇ ಪದೇ ಕೇಳಿದ್ದಾರೆ. ಮತ್ತೆ ಇವರು ಒತ್ತು ಕೊಟ್ಟು ಕೇಳ್ತಾ ಇದ್ದಾರೆ, ನಿಮಗೆ ಯಾರು ಹೇಳಿದ್ರು, ಹೇಳಿ ಹೇಳಿ ಅಂತ ಹೇಳಿ. ಅವಾಗ ಅವ್ರು ಹೇಳ್ತಾರೆ ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಿಂಗೆಲ್ಲ ಹೇಳ್ತಾರೆ. ಮಗಳನ್ನ ಕಳ್ಕೊಂಡಿರೋದಕ್ಕೆ ಈ ತರ ಏನಾದರೂ ಇದು ಮಾಡಿರ್ಬೇಕು. ಬಟ್ ನಿಮ್ಮ ಫೋಟೋ ತೋರಿಸ್ಬೇಕಂದ್ರು ಫೋಟೋನು ತೋರಿಸ್ಲಿಲ್ಲ, ಏನು ತೋರಿಸ್ಲಿಲ್ಲ. ಬರ್ತ್ ಸರ್ಟಿಫಿಕೇಟ್ ಆಗಲಿ, LC ಆಗಲಿ ಏನು ತೋರಿಸ್ಲಿಲ್ಲ. ಅವಾಗಿಂತ ನಾನು ಕಂಪ್ಲೀಟ್ ಸುಮ್ಮನಾಗ್ಬಿಟ್ಟೆ. ದಯವಿಟ್ಟು ನಮ್ಮ ಫೋನ್ ಕಾಲ್ಗಳನ್ನ ನೀವು ಚೆಕ್ ಮಾಡಿ. ಲಾಸ್ಟ್ 2 years ಇಂದ ನಾವು ಜಾಸ್ತಿ ಕಾಲ್ ಮಾಡಿದೀವ ಅಥವಾ ಅವರು ಮಾಡಿದಾರ? ನಾವಂತರೂ ಮಾಡಕ್ಕೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಡೌಟ್ ಬಂತು, ಯಾಕಂದ್ರೆ ವಿನಾಕಾರಣ ಇನ್ನೇನಾದ್ರೂ ಗೊಂದಲ ಆಗ್ಬಾರ್ದು ಅಂತೇಳಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದ್ದಾರೆ. ಮಿಸ್ ಕಾಲ್ ಎಷ್ಟಿದೆ ನೋಡಿ, ನಾವು ಎಷ್ಟು ಸಾರಿ ಕಾಲ್ ರಿಸೀವ್ ಮಾಡಿದೀವಿ, ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ನಾನು ಬಯಸ್ತೀನಿ. ಸೊ ಇದು ಗಿರೀಶ್ ಮಟ್ಟಣ್ಣ ಅವರು ಹೇಳಿದಂಥ ವಿಚಾರ. ನನ್ನ ಕಾಲ್ ಲಾಗ್ ಬೇಕಾದ್ರೂ 2 ವರ್ಷ ತೆಗಿಬೋದು. ಅದರಲ್ಲಿ ನೀವು ಎಷ್ಟು ಬಾರಿ ನಾವು ಕರೆ ಮಾಡಿದ್ದೀವಿ, ನನ್ನಿಂದ ಎಷ್ಟು ಕರೆ ಹೋಗಿದೆ, ಅಥವಾ ಅವ್ರು ಎಷ್ಟು ಸಲ ಮಾಡಿದ್ದಾರೆ, ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮಗೆ ಆರಂಭದಲ್ಲೇ ಒಂದು ಸ್ವಲ್ಪ ಏನೋ ಡೌಟ್, ಕುಚ್ ದಾಲ್ಮೆ ಕಾಲ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾವು ಅಷ್ಟು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ ಅವ್ರನ್ನ. ಸೊ ಅವರೇ SITಗೆ ಆಮೇಲೆ ಅಪ್ರೋಚ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ಅವರೇ ನೋಡ್ಕೊಳ್ತಾರೆ ಅಂತ ನಾವು ಬಿಟ್ಟಿದ್ದೀವಿ ಅಂತ. ಸೊ ಈ ಥರ ಹಲವಾರು ವಿಚಾರಗಳಿದೆ. ಇಲ್ಲಿ ಯಾರು ತಪ್ಪಿತಸ್ಥರು ಏನು ಅನ್ನೋದು ರಾಜ್ಯದ ಜನರಿಗೆ, ನಿಮಗೂ ಕೂಡ ಕನ್ಫ್ಯೂಷನ್ ಆಗಿರುತ್ತೆ. ಸೊ SIT ರಚನೆ ಆಗಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಕಾದ್ ನೋಡೋಣ. ನಿಜಕ್ಕೂ ಆಕೆ ಹೇಳ್ತಿರುವಂಥ ಪ್ರಕಾರ ಏನಾದರೂ ಡಾಕ್ಯುಮೆಂಟ್ ಆಕೆಯ ಬಳಿ ಇದ್ದರೆ, ಮಗಳು ಅನ್ನೋದಕ್ಕೆ, ಅಥವಾ ಆಕೆ ಬೆದರಿಕೆ ಯಾರು ಹಾಕಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಆಕೆ ಪ್ರೊಡ್ಯೂಸ್ ಮಾಡ್ತಾಳೆ. ಅದರಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಉಳಿದಿರುವಂಥ ವಿಚಾರ ಇನ್ನೂ ಕೂಡ ಸಸ್ಪೀಷಿಯಸ್ ಆಗಿದೆ. ಆದರೆ ನಾನು ಆರಂಭದಲ್ಲಿ ಹೇಳಿದಾಗೆ ಯಾವುದೇ ಒಂದು ಮಿಸ್ಟ್ರಿ ವೆಬ್ ಸೀರೀಸ್ಗೂ ಕೂಡ ಕಡಿಮೆ ಅಲ್ಲದಂಥ ರೀತಿಯಾಗಿ ಈ ಒಂದು ವಿಚಾರ ಹೋಗ್ತಾ ಇದೆ. ಮಿಸ್ಟ್ರಿ ಆಫ್ ಅನನ್ಯ ಭಟ್ ಇನ್ನೂ ಕೂಡ ಸಾಲ್ವ್ ಆಗದೆ ಹಾಗೆ ಮುಂದುವರಿತಾ ಇದೆ. ಆದಷ್ಟು ಬೇಗ ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.